4 ವರ್ಷದ್ದೇ ಡಿ ಕೆ ಶಿವಕುಮಾರ್ ದಿಲ್ಲಿಯ ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿದ್ರು. ನನ್ನ ಮುಖ್ಯಮಂತ್ರಿ ಮಾಡ್ತಿದ್ರೆ ನಾವು ಕಾಂಗ್ರೆಸ್ ಹೊಡೆದು ಬರ್ತೀನಿ ಅಂತ ಹೇಳಿದ್ರು ಅಂತ ಅವಾಗ ಹೇಳಿದ್ದೆ. ಅದರ ಮ್ಯಾಗನೇ ಈಗ 200 ಕೋಟಿ ರೂಪಾಯಿ ಮಾನಹಾನಿ ಕನಕಪುರನಾಗ ಹಾಕ್ಯಾರ. ಕನಕಪುರನಾಗ ಮಾನಹಾನಿ ಕೇಸ್ ಹಾಕಿದ ಮ್ಯಾಗೆ ಅಟೆಂಡ್ ಹಾಕಾಗಲ್ಲ ಕೋರ್ಟಿಗೆ. ಅಟೆಂಡ್ ಆಗಿ ಅವರ ಸಾಕ್ಷಿ ಹೇಳ್ಬೇಕಾಗಿದೆ, ಆಗ್ತಾ ಇಲ್ಲ. ಅವ್ರ ದೊಡ್ಡ ಫೈಲ್ ನನ್ನ ಹತ್ರನೂ ಇದೆ. ಅಟೆಂಡ್ ಆಗಿ ಹೇಳಿದ್ರೆ ನಾನು ಆ ಕೋರ್ಟಿಗೆ ಏನ್ ಹೇಳೋದು ಹೇಳ್ತೇನೆ. ಅವತ್ತೇ ರಾಜಕೀಯ ಅಂತ ಆಗ್ತದೆ ಡಿ ಕೆ ಶಿವಕುಮಾರ್. ಅದಕ್ಕನೇ 200 ಕೋಟಿ ರೂಪಾಯಿ ಸಲುವಾಗಿ 1 ಕೋಟಿ ರೂಪಾಯಿ ಕೋರ್ಟ್ ಫೀ ತುಂಬಿ ನನ್ನ ವಿರುದ್ಧ ಕನಕಪುರ ಕೇಸ್ ಹಾಕಿದ್ದಾರೆ. ಇವತ್ತು ಅದು ಟ್ರಯಲ್ಗೆ ಬಂದದೆ. ಹೋಗಿ ಇಲ್ಲಿ ಡಿ ಕೆ ಶಿವಕುಮಾರ್ 5 ಸಲ ನೋಟಿಸ್ ಬಂದ್ರು ಅಟೆಂಡ್ ಆಗಿಲ್ಲ. ಈಗ ಅಲ್ಲೇನ್ ಮಾಡ್ಯಾರ, ರಾಜಿ ಮಾಡಿಸ್ಬೇಕು, ಯತ್ನಾಳ್ರಿಗೆ ನನಗೆ ರಾಜಿ ಮಾಡಿಸ್ಬೇಕು ಅಂತೇಳಿ ರಾಜಿ ಒಪ್ಪಂದ ಅಂತೇಳಿ ಕೋರ್ಟ್ನಾಗ ಆರ್ಡರ್ ಮಾಡಿಸ್ಯಾರೆ. ನಿಜವಾಗಿ ದಮ್ಮು ತಾಕತ್ತು ಡಿ ಕೆ ಶಿವಕುಮಾರ್ ಬಳಿ ಇದ್ರೆ ಕೋರ್ಟಿಗೆ ಒಂದು ಸಾಕ್ಷಿಗಳು, ನಾನು ನಿನ್ನ ಏನೇನೈತಿ ನಾನು ಹೇಳ್ತೇನೆ. ಅವಾಗ ನೀವು ಮುಖ್ಯಮಂತ್ರಿ ಆಗ್ತೀವೋ ರಾಜಕೀಯ ಅಂತ ಆಗ್ತದೋ ನಾನು ಚಾಲೆಂಜ್ ಮಾಡ್ತೀನಿ. ನೀನ್ ನನಗೆ ಹೆಂಗ್ ಚಾಲೆಂಜ್ ಮಾಡಿದ್ದಲ್ಲ ವಿಧಾನಸಭೆ ಒಳಗೆ, ನನ್ನ ಪಕ್ಷದಾಗಿದ್ರೆ ತಕ್ಷಣ 1 ಮಿನಿಟ್ನಲ್ಲಿ ಹೊರಗೆ ಹಾಕ್ತಿದ್ದೆ ಅಂತೇಳಿ ಅವಾಗೇ ನಾವು ಉತ್ತರ ಕೊಟ್ಟಿದ್ದೆ. ನಿನ್ನಂತ ಅಯೋಗ್ಯನ ಪಕ್ಷಕ್ಕೆ ನನ್ನ ಮಗ ಬರ್ತಾನಂತ.